ಕೊನೆಗೆ ಇಲ್ಲ ಒಂದೊಂದು ಲಾರಿಗೆ 2,000 ರೂಪಾಯಿ ಅಂತ. ಸೊ ನಮ್ದು ಈಗ ಇಸ್ ದಟ್ ಅ ಪೆನಾಲ್ಟಿ? ಆ ತರ ಪೆನಾಲ್ಟಿ ತರನ ಅದು? ಪೆನಾಲ್ಟಿ ತರ ಅವನದು. ಓಕೆ, ಈಸ್ ಓನ್ ರೂಲ್. ನಮಗೆ ಗವರ್ಮೆಂಟ್ ಆಫ್ ಇಂಡಿಯಾದ ಆರ್ಡರ್ ರಿಟರ್ನ್ ಇನ್ ಹಿಂದಿ. ಆ ಲೆಟರ್ನ ಅವನಿಗೆ ತೋರಿಸಿದ್ರು ಇಲ್ಲ ಅಂತ ಆಯಿತು. ಓಕೆ, ಸೊ 2,000 ಪರ್ ಲಾರಿ ಅಂತ. ಸೊ ಆಯ್ತಲ್ಲ, 12 ನಾನು ಆಗೋದಿಲ್ಲ, ಅಷ್ಟು ಹಣ ನನಗೆ ಕೊಟ್ಟಾಗಲ್ಲ, ನಾನು ಗೌರ್ಮೆಂಟ್ ಸರ್ವೆಂಟ್, ನಮ್ದು ID ನೋಡಿ ಇಲ್ಲಿ ನನಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ನಮ್ಗೆ ಗೋಯಿಂಗ್ ನಡೆದು ಆರ್ಡರ್ ಬೈ ಪರ್ಮಿಷನ್ ಅಂತ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆನೆ ಬಡ್ಕೊಳ್ಳೋಕೆ ಶುರು ಮಾಡ್ತಿದ್ರು. ಸೊ ನನಗೆ ಅವನು 250ಕ್ಕೆ ಸ್ಕೇಲ್ ಡೌನ್ ಆದ 1 ಅವರಿಗೆ. ಸೊ ಪರ್ ಲಾರಿ. ಸೊ ನಾನು 200 ರೂಪಾಯಿಗೆ ಸ್ಕೇಲ್ ಡೌನ್ ಆದೆ. ಇದರಲ್ಲಿ ಆಗೋದಿಲ್ಲ ಅಂತ ಆಯಿತು. ಇನ್ನು ಸತ್ತೋಗೋ ಕಡೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು 250 ರೂಪಾಯಿ ಪ್ರಕಾರ ಒಂದೊಂದು ಲಾರಿಗೆ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟೆ. ಅವನ ಹತ್ರ ಡೂಪ್ಲಿಕೇಟ್ ರಸೀಟ್ ಎಲ್ಲ ಇದೆ, ನೋಡೋಕೆ ಗೊತ್ತಾಯ್ತು ನನಗೆ. ಸೊ ರಸೀಟು ಬರ್ಕೊಟ್ಟ ನನಗೆ. ಸರಿ ಅಂತೇಳಿ ಅವನದು ನೇಮ್ ಪ್ಲೇಟಲ್ಲಿ ಇದನ್ನೆಲ್ಲ ನಂಬರ್, ಅವನ ಹೆಸರು ಎಲ್ಲ ನೋಡ್ಕೊಂಬಿಟ್ಟೆ. ಅದನ್ನು ನೋಡ್ಕೊಂಡು ಅದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ ರಸೀಟ್ ಹಿಂದೆ. ಸೊ ಇದು ತೊಂದರೆ ಇಲ್ಲ, ಎಲ್ಲಿ ವಸೂಲು ಮಾಡಬೇಕು ನಾವು ವಸೂಲು ಮಾಡ್ತೀನಿ, ನನಗೆ ಗೊತ್ತಿದೆ ಅಂತ ಹೇಳ್ಕೊಂಡು ಮುಂದಕ್ಕೆ ಹೋದ. ಮುಂದಕ್ಕೆ ಹೋಗಿ ಅಲ್ಲಿ ಪುಣ್ಯಕ್ಕೆ ಏನಾಯಿತು, ಅಲ್ಲಿ ಹೋಗಿ ರಾಯ್ಪುರ್ ಆಲ್ಮೋಸ್ಟ್ ಇನ್ನು ಎಷ್ಟು 10 ಅಷ್ಟೇ, ಒಂದು 100 ಮೀಟರ್ಸ್ ಹೋದರೆ ಈ ಕನ್ಸರ್ವೇಟರಿ ಹೇಳಿ ಜನ ಬಿಟ್ಟಂತ ಹೆಡ್ ಕ್ವಾರ್ಟರ್ಸು ಅಷ್ಟೇ. ಅಲ್ಲಿಗೆ ನಾವು ರೀಚ್ ಆಗಬೇಕು ಇದನ್ನ, ಈ ಮೆಸೇಜ್ ನನಗೆ ಕೊಡಲಿಕ್ಕೆ. ಸೊ ಒಂದು 5:30 ಗಂಟೆಗೆ ಅಲ್ಲಿ ಗಣಪತಿ ಕೂರ್ಸೆ ಅಂತೇಳಿ ಒಂದು ಸಬ್ ಇನ್ಸ್ಪೆಕ್ಟ್ರು ತಡೆದು ಹಾಕ್ಬಿಟ್ಟ ಅಲ್ಲಿ. ಬಟ್ ಅವನದು ಚೀಪ್, ಅವನು ಸ್ಟಾರ್ಟಿಂಗ್ 250. So that 2,000 in it was negotiated for 250, but here directly 250, so he could have negotiated even much. ಬಟ್ ಅಲ್ಲೇನಾಯ್ತು, ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಡ್ತು. ಆಗ ಹೆವಿ ಲಾರೀಸ್, ಒಂದು ಅರ್ಧ ಗಂಟೆ ಯಾವ್ದಾದ್ರು ಒಂದು ವೆಹಿಕಲ್ ರೋಡ್ ಬ್ಲಾಕ್ ಆಯ್ತು ಅಂತಂದ್ರೆ ಅದು ಇಟ್ ಯೂಸ್ ಟು ಗೋ 10 ಕಿಲೋಮೀಟರ್ಸ್ 20 ಕಿಲೋಮೀಟರ್ಸ್ ಹೊರಟೋಗೋದು ಟ್ರಾಫಿಕ್ ಜಾಮು. ಸೊ ನಿಂತೋಯ್ತು. ಅಷ್ಟೊಳಗೆ ಈ ಅಭಿಮನ್ಯು ತಗೊಂಡ ಲಾರಿ ಅವನು ಏನು ಮಾಡಿದ, ಇವನು ಹೆಂಗೋ ಸಬ್ ಇನ್ಸ್ಪೆಕ್ಟ್ರಿಗೆ ನಾನು ಸೈಡ್ ಮೇಲೆ ದಾಲ್ತಾವ ಅಂತ ಹೇಳಿದವನು ಇವನು ಓಡ್ಬಿಟ್ಟ. ನಮ್ಮ ಬಾಕಿ ಎಲ್ಲ ಆನೆಗೆ ಸ್ಟಕ್ ಆಗ್ಬಿಡ್ತು ಹಿಂದುಗಡೆ. ಅಷ್ಟರೊಳಗೆ ಈ ಕನ್ಸರ್ವೇಟರಿಗೆ ಮೆಸೇಜ್ ಬಂದಿದೆ, ಟೈಮು 5:30 ಎಲ್ಲ ಆಗ್ಲಿಕ್ಕೆ ಆಗಿದೆ. ಅವ್ರು ಹಂಗೆ ಸ್ಟಾಫ್ನ ಕಳಿಸಿ ಏನು ಮೆಸೇಜ್ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹಂಗೆ ಇಸ್ ಎ ಜೆಂಟ್ಲ್ಮ್ಯಾನ್, ವೆರಿ ಗುಡ್ ನೈಸ್ ಜೆಂಟ್ಲ್ಮ್ಯಾನ್ ಅಂತ ಒಂದು ಅವ್ರ ಹೆಸರು ಈಗ ನೆನಪು ಬರ್ತಾ ಇಲ್ಲ. ವೆರಿ ನೈಸ್ ಜೆಂಟ್ಲ್ಮ್ಯಾನ್, ಅವರು ರೀಸನೇಬ್ಲಿ ಮೇ ಬಿ ಅರೌಂಡ್ 50s ಏಜ್ ಗ್ರೂಪ್ನಲ್ಲಿ. ವೆರಿ ನೈಸ್ ಜೆಂಟ್ಲ್ಮ್ಯಾನ್, ಐ ಡೋಂಟ್ ಡಿನೈ ದಟ್. ಅವ್ರು ಹಂಗೆ ನಡ್ಕೊಂಡು ಬಂದಿದ್ದಾರೆ ಆಫೀಸಿಂದ ರೋಡಿಗೆ ಬಂದು, ರೋಡಿಂದ ಹಂಗೆ ಸುಮ್ಮನೆ ಇದೇ ಲಾರಿಗಳೆಲ್ಲ ನಿಂತಿದೆ ಅಂತ ನೋಡ್ತಾ ಬರುವಾಗ ನಮ್ಮದು ಆನೆ ಲಾರಿ ಕಾಣ್ತಲ್ಲ, ಈ ಆನೆ ಲಾರಿ ಕಂಡು ಬಂದರು. ಇದು ಕರ್ನಾಟಕ ಹತ್ತಿ ಯಾಕೆ ಅಂತ ಡ್ರೈವರ್ನ ಕೇಳಿದರು. ಕರ್ನಾಟಕ ಸಲತ ಅಂತ ಹೇಳಿದ್ರು. ಅಲ್ಲಿಂದ ಈಚೆ ಕಡೆ ಬಂದುಬಿಟ್ಟು ನನಗೆ ಆಗ ನಾನು ಕಾರ್ ಬಿಟ್ಬಿಟ್ಟಿದ್ದೆ. ಯಾಕೆ ಅಂದರೆ ಕಾರ್ನಲ್ಲಿ ಕಂಟಿನ್ಯೂಸ್ ಅಂಬಾಸಡರ್ ಆಗ ಇದರಲ್ಲಿ. ಬಟ್ ಅವರು ಪಂಜಾಬ್ ಬಾಡಿ ಅವ್ರದ್ರಲ್ಲಿ ಕ್ಯಾಬಿನು ಇದರಲ್ಲಿ ಹಿಂದ್ಗಡೆ ಇದೆಲ್ಲಾಗಿ ನಮ್ಮ ಇಲ್ಲಿ ಕ್ಯಾಬಿನ್ ಮೇಲೆ ಕಾಲಿಡಬಾರ್ದು ಅದೆಲ್ಲ ಇಲ್ಲ ಅವರಿಗೆ. ಕ್ಯಾಬಿನ್ ಮೇಲೆ ಒಂದು ಕುಷನ್ ಟೈಪ್ ಇಟ್ಕೊಳ್ಳೋರು, ಮೇಲ್ಗಡೆ ಒಂದು ಡಕ್ ಬರ್ತ್ ಟೈಪ್ ಮಲಗಲಿಕ್ಕೆ ಇರ್ತಿತ್ತು ಲಾರಿ ಅವ್ರದ್ದು. ಸೊ ಅದರಲ್ಲಿ ಅವ್ರು ಏನಿಲ್ಲ, ಅದರಲ್ಲಿ ಆರಾಮಲ್ಲಿ ಆ ಬಾನೆಟ್ ಮೇಲೆ ಕಾಲಿಟ್ಬಿಟ್ಟು ಲಾರಿಯಲ್ಲಿ ಒಳ್ಳೆ ಎಕ್ಸ್ಪ್ರೆಸ್ ಹೋದಂಗೆ ಹೋಗ್ತದೆ ಅದು ಆರಾಮಲ್ಲಿ. ಅಂಬಾಸಿಡರ್ಗಿಂತ ಇದು ಬೆಟರು ಆರಾಮಲ್ಲಿ ಅಂತೇಳಿ ಹಂಗೆ ಕೂತ್ಕೊಂಡ್ಬಿಟ್ಟಿದೆ. ಸೊ ಕನ್ಸರ್ವೇಟರಿ ಈಚೆ ಕಡೆಯಿಂದ ಬಂದು ನನ್ನ ಕಂಡ್ರಲ್ಲ, ಅಯ್ಯಪ್ಪ ಕರ್ನಾಟಕ, ಎಸ್ ಸರ್ ಅಂತ ಹೇಳಿದೆ. ಹೂ ಇಸ್ ಡಾಕ್ಟರ್ ಚಿಟ್ಟಿಯಪ್ಪ ಅಂತ ಕೇಳಿದರು. ನಾನೇ ಸರ್ ಅಂದೆ. ಆಗ ನಾವು ಎಲ್ಲಿ ಸ್ನಾನ ಅದು ಇದು ಇಲ್ಲದೆ ಹಂಗೆ ಅಂತ ಇದರಲ್ಲಿ. ಸೊ ಬನ್ನಿ ಯು ಕಮ್ ಡೌನ್ ಅಂತ ಹಿಂದಿಯಲ್ಲಿ ಇಂಗ್ಲೀಷಲ್ಲೇ ಹೇಳಿದ್ರು. ಐ ಹ್ಯಾವ್ ಟು ಟಾಕ್ ಟು ಯು ಅಂತ ಹೇಳಿದ್ರು ಅಂತೇಳಿ ಹಂಗೆ ಕರ್ಕೊಂಡು ಹೋದ್ರು. ರೋಡ್ ಕ್ರಾಸ್ ಮಾಡಿ ಎಲ್ಲ ಬಿಕಾಸ್ ಟ್ರಾಫಿಕ್ ವಾಸ್ ಸ್ಟಕ್ ತಗೊಂಡೋದ್ರು. ಅಲ್ಲಿಂದ ವೈ ದಿಸ್ ಟ್ರಾಫಿಕ್ ವಾಸ್ ಸ್ಟಕ್ ಸರ್, ಪ್ರಾಬ್ಲಮ್ ಇಸ್ ದಿಸ್, ದಟ್ ಮ್ಯಾನ್ ಈಸ್ ಡಿಮ್ಯಾಂಡಿಂಗ್ ಲೈಕ್ ದಿಸ್ ಅಂತ ಹೇಳ್ಕೊಂಡು ಅಂತ. ಓಕೆ ಸೊ ವಾಟ್ ಯು ಡನ್ ಈಗ ನಾವು ಐ ಪೇಡ್ ಹಿಮ್ the money. Saying earlier that fellow also some other problem also we had of the same type. ಅದು ಇದು ಅಂತ ಅಚ್ಚ ಓಕೆ ಅಂತ ಹೇಳಿದ್ರು. ಅವತ್ತು ಅಲ್ಲಿ ಬೈ ಎಲೆಕ್ಷನ್, ದಟ್ ರಾಯ್ಪುರ್ ಬೈ ಎಲೆಕ್ಷನ್. ಸೊ ಅಲ್ಲಿಂದ ಅವ್ರು ಕರ್ಕೊಂಡು ಹೋದರು. ಅಲ್ಲಿಂದ ಲಾರಿನ ತೆಗೀರಿ ಇನ್ನು ನಾವು ಇಟ್ ಇಸ್ ಆಲ್ರೆಡಿ ಗೆಟ್ಟಿಂಗ್ 6, ಅಷ್ಟರವರೆಗೆ 6 ಆಯಿತು. ಇದಾಗಿ ಅಂತೇಳಿ ಲಾರಿನೆಲ್ಲ ಸೈಡಿಗೆ ತೆಗೆಸಿ ಅವ್ರದ್ದು ಪಕ್ಕದಲ್ಲಿ IB ಎಲ್ಲ ಇದೆ, ಆ IB ಹತ್ರ ಎಲ್ಲ ಕರ್ಕೊಂಡು
ಲಾರಿನೆಲ್ಲ ಇಳಿಸಿದ್ರು. ಅಲ್ಲಿ ಚೆನ್ನಾಗಿ ಗ್ರೀನರಿ ಇತ್ತು, ಬ್ಯಾಂಬು ಗಿಂಬು ಎಲ್ಲ ಇತ್ತು ಇದು ಮಾಡಿ. ಸೊ ಅಲ್ಲೆಲ್ಲ ಆನಿನ ಕಟ್ಟಿಸಿ ಇದೆಲ್ಲ ಮಾಡಿ ಇದು ಮಾಡಿ ಅಲ್ಲಿಂದ ಅವರು ಹೇಳಿದರು, ನನಗೆ ಕರೆದುಬಿಟ್ಟು ಹೇಳಿದರು, ಈಗ ನನಗೆ ಮೆಸೇಜ್ ಬಂದಿದೆ, ನಿಮ್ಮ ಅಭಿಮನ್ಯು ಆನೆ ಇದು ಮಾವು ತಂದು ವೈಫ್ ಇಸ್ ಡೈಡ್, ಸೊ ಸಮ್ ಐ ಲೀವ್ ಇಟ್ ಟು ಯು ಹೌ ಟು ಮೇಕ್ ಹಿಮ್ ಅವೈಲೇಬಲ್ ದೇರ್ ಅಂತೆಲ್ಲ ಹೇಳಿ. ಸೊ ನನಗೆ ಒಂಥರ ಆಗ ಒಂದು ಇದಾಯಿತು. ಆನೆ ಬೇರೆ ದಾಟಿ ಹೋಗ್ಬಿಟ್ಟಿದ್ದಾನೆ, ಅವನು ಓವರ್ಟೇಕ್ ಮಾಡಿ. ಆನೆ ಈಗ ನಿಮ್ಮ ಜೊತೆ ಸಿಕ್ಕಿಲ್ಲ? ನಮ್ಮ ಜೊತೆಲಿ ಇಲ್ಲ, ಅವನ ಸಬ್ ಇನ್ಸ್ಪೆಕ್ಟರ್ನ ಡಾಡ್ಜ್ ಮಾಡಿ ಅದೇ ಫಸ್ಟ್ ಹೋದವರು ಮತ್ತೆ ಈ ಡಿಡ್ ನಾಟ್ ಗೆಟ್ ಕನೆಕ್ಟೆಡ್ ವಿತ್ ಯು. ಮೊಬೈಲ್ ಏನಿಲ್ಲ. ಸೊ ನೀವೇನು IBL ಉಳ್ಕೊಂಡ್ರಿ, ನೀವು ಮತ್ತೆ ಉಳ್ದ 5 ಆನೆ ಪ್ಲಸ್ ನಿಮ್ಮ ಆ ಟೀಮ್ ಏನಿದ್ರು ಅಷ್ಟು ಮಾತ್ರ ಉಳಿದ, ಅಷ್ಟು ಮಾತ್ರ ಇಲ್ಲಿ ಉಳ್ಕೊಂಡ. ಸೊ ಅಲ್ಲಿಂದ ಇನ್ನು ಕನ್ಸರ್ವೇಟರ್ಗೆ ಹೇಳಿದೆ, ಸರ್ ಮೈ ಪ್ರಾಬ್ಲಮ್ ಇಸ್ ದಿಸ್. ಸೊ ಈಗ ನಾನು ಅವನಿಗೆ ಹೇಳಿದ್ರೆ ಆನೆನ ನನಗೆ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಸೊ ಐ ಹ್ಯಾವ್ ಇನ್ನೂರೇಬ್ಲಿ ಐ ವಿಲ್ ಸಿ ಈ ರೀಚಸ್ ದಿ ಡೆಸ್ಟಿನೇಷನ್. ಬಟ್ ನನಗೆ ಈಗ ಪ್ರಾಬ್ಲಮ್ ಇದಾಗಿದೆ. ಪ್ಲಸ್ ಈಗ ರಾತ್ರಿ ಈಗ ಅವರು ನಮ್ಮ ಆನೆ ಬರಲಿ ಅಂತ ಹೇಳ್ಕೊಂಡು ಎಲ್ಲ ಈ ಸಬ್ ಇನ್ಸ್ಪೆಕ್ಟ್ರಿಂದ ತಪ್ಪಿಸ್ಕೊಂಡು ಹೋಗಿ ಮುಂದೆ ಎಲ್ಲಾದರೂ ನಿಲ್ಲಿಸಿರ್ತಾನೆ ಇನ್ನೂರೇಬ್ಲಿ. ಐ ಡೋಂಟ್ ನೋ ದ ಪ್ಲೇಸ್ ಸಮ್ವೇರ್. ನಿಮ್ಮ ವೆಹಿಕಲ್ ಇದ್ದರೆ ಒಂದು ಓಕೆ 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 ಸೊ ಯು ವಾಂಟ್ ಟು ಗೆಟ್ ದ ಲಾರಿ ಬ್ಯಾಕ್. ನೋ ಸರ್, ಲಾರಿ ಪುನಃ ಬರೋದು ಬೇಡ, ಅಲ್ಲೇ ಎಲ್ಲಾದರೂ ಸೈಡಲ್ಲಿ ಅವರು ಇಳಿಸಿ ಸಮ್ವೇರ್ ದೇ ನೋ ಇಟ್. ಅಲ್ಲಿ ಅವರು ಇದು ಮಾಡಿ ಅವಾಗ ವಾಕಿ ಟಾಕಿ ಇತ್ತು. ಅವರು ಅಲ್ಲಿಗೆ ಫಾರೆಸ್ಟ್ನ ಯಾರನ್ನೋ ಕರೆದ್ರು, ರೇಂಜರ್ನ, ಹೋಗಿ ಹಿಂಗೆ ಜೀಪ್ ತಗೊಂಡು ಹೋಗಿ ಸೊ ಅವರಿಗೆ ಸ್ವಲ್ಪ ಫುಡ್ ಗಿಡ್ ವ್ಯವಸ್ಥೆ ಅಲ್ಲೇ ಮಾಡಿಬಿಡಲಿ ವ್ಯವಸ್ಥೆ ನಡೆದೇ ಮಾಡ್ತಿದ್ದಾರೆ. ವೈ ಸಿಂಪ್ಲಿ ದ ಎಲಿಫೆಂಟ್ ಶುಡ್ ಕಮ್ ಬ್ಯಾಕ್ ಆ್ಯಂಡ್ ಗೋ ಒನ್ಸ್ ಅಗೇನ್. ಎಲ್ಲಿಗೆ ತಲುಪಿದ್ದಾರೆ ಅವರು ಅಲ್ಲೇ ನಿಲ್ಲಿಸಲಿ ಆನೆನ. ಸೊ ಬೆಳಿಗ್ಗೆ ವಿಲ್ ಸ್ಟಾರ್ಟ್ ಅರ್ಲಿ ಮಾರ್ನಿಂಗ್ ಆ್ಯಂಡ್ ಜಾಯಿನ್ ವಿತ್ ದೆಮ್. ಸೊ ಐ ಮೀನ್ ಟೈಮ್ ಐ ಥಿಂಕ್ ಅಬೌಟ್ ಇಟ್ ಆ್ಯಂಡ್ ಮೇಕ್ ದ ಅರೇಂಜ್ಮೆಂಟ್ಸ್ ಅಂತ. ಅಲ್ಲಿಂದ ನಾವು ಅಲ್ಲಿ ಇಲ್ಟ್ ಮಾಡಿದ್ರೆ ಇವ್ರು ಆಯ್ತು ಓಕೆ ಟೇಕ್ ಹ್ಯಾವ್ ಬಾತ್ ಟೇಕ್ ರೆಸ್ಟ್ ಅಂತೇಳಿ ಅವತ್ತೆಲ್ಲ ಬಂದು ಟೋಟಲಿ. ಸೊ ಬಿಕಾಸ್ ನೆಕ್ಸ್ಟ್ ಡೇ ಹೊಸ ಅವತ್ತು ಬ್ಯಾಲೆಟ್ ಇದು ಬಾಕ್ಸ್ ತಗೊಂಡು ಹೋಗುವಂಥದ್ದು. ನೆಕ್ಸ್ಟ್ ಡೇ SP DC ಎಲ್ಲ ದೇರ್ ಅಂದರೆ ಪೋಲ್ ಡ್ಯೂಟಿ. ಸೊ ಎಲ್ಲ ಕ್ಲೋಸ್ ಟೋಟ್ಲಿ ಟೌನ್ ಬಂದ್, ಇನ್ಕ್ಲೂಡಿಂಗ್ ಲಿಕ್ಕರ್ ಆಗಲಿ ಬಾಕಿ ಇದೆಲ್ಲ ಇರ್ತದಲ್ಲ ಎಲೆಕ್ಷನ್ ಪ್ರಿಯರ್ ಇದು ಇದರಲ್ಲಿ. ಸೊ ಇನ್ನು ಇವರು IBಯಲ್ಲಿ ಹೋಗಿ ಬಂದರು. ಅವರು ಸ್ವಲ್ಪ ಹೊತ್ತು ಕಳೆದುಕೊಂಡು ಅವರು ಈ ಕೇಮ್ ವಿತ್ ಫ್ಯಾಮಿಲಿ, ಸಣ್ಣ ಮಕ್ಕಳು, ಈಗ ಇವ್ರನ್ನೆಲ್ಲ ಕರ್ಕೊಂಡು ಒಂದು 8-8ವರೆಗೆ ಬಂದರು. ನನ್ನ ಶ್ರೀರಾಮ ಆನೆ ಕೋಡಲ್ಲೆಲ್ಲ ಕೂರಿಸ್ಕೊಳ್ಳೋದು, ಹಿಂಗೆ ಎತ್ತೋದು ಮಾಡೋದು ಭಾಳ ಚೆನ್ನಾಗಿ ಮಾಡ್ತದೆ. ನಾನು ಹಿಂಗೆ ಕೋಡಲ್ಲಿ ಕಾಲಾಚೆ ಹಿಂಗೆ ಹಾಕೊಂಡು ಕೂತ್ಕೊಂಡ್ರೆ ಮೇಲಕ್ಕೆ ಎತ್ತಿ ಮೇಲಿಂದ ಕೆಳಗೆಲ್ಲ ಇಳಿಸೋದು ಅದೆಲ್ಲ ಮಾಡ್ತದೆ ಮಕ್ಕಳನ್ನ. ಅದರೆಲ್ಲ ಹಚ್ಚಿ ಮಾಡಿ ಐ ವಾಸ್ ವೆರಿ ಹ್ಯಾಪಿ. ಅದೆಲ್ಲ ಮಾಡಿ ಅದನ್ನು ಕೂತ್ಕೊಂಡು ಮಾತಾಡಿ ಅಲ್ಲಿಂದ ಅವನಿಗೆ ಹೇಳಿದೆ, ಸರ್ ನನಗೆ only alternative tomorrow I will invariably see the destination is reached, that ಅಭಿಮನ್ಯು. ಅಲ್ಲಿಂದ ನಾನು ಅದನ್ನು ಅನ್ಲೋಡ್ ಮಾಡಿಬಿಟ್ಟು ಅವನ ಕೈಲಿ ಕಟ್ಸಿಬಿಟ್ಟು ಆನೆ ಪ್ರಾಬ್ಲಮ್ ಇದು. ಸೊ ಐ ವಿಲ್ ಸಿ ದ ಎಲಿಫೆಂಟ್ ಈಸ್ ಟ್ರೀಟೆಡ್, ಬಟ್ ನಾನು ಐ ವಿಲ್ ಸೆಂಡ್ ದಿ ಕಾರ್ ಬ್ಯಾಕ್. ಐ ವಿಲ್ ಸೆಂಡ್ ವಿತ್ ಮೈ ಕಾರ್, ಐ ವಿಲ್ ಸೆಂಡ್ ದಿ ಕಾರ್ ಬ್ಯಾಕ್ ಆ್ಯಂಡ್ ಗೆಟ್ ದಿ ಕೋತಾಲ್ ಕಾವಡಿನ ಕರೆಸ್ಕೊಳ್ತೀನಿ ವಾಪಸ್ಸು. ಇನ್ನು ಬೇರೆ ಯಾರಿಗೂ ಅದನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆಗೋದಿಲ್ಲ. ಸೊ ದಿಸ್ ವೇ ಇಟ್ ವಿಲ್ ಡೂ ಇಟ್. ಸೊ 4-5 ದಿವಸದಲ್ಲಿ ನಾನು ಅವ್ರನ್ನ ವಿಲ್ ಟೇಕ್ ಅನದರ್ 3 days ಜರ್ನಿ, ವಾಪಸ್ ಒಂದು 3 days ತಗೊಂಡ್ರು 5-6 days ಅಷ್ಟರವರೆಗೆ ನಮ್ಮ ಆನೆಗೂ ರೆಸ್ಟ್ ಕೊಡಬೇಕು. ವಿ ಹ್ಯಾವ್ ಟು ಸಿ ದ ಲೊಕೇಶನು ಏನು ಎಲ್ಲ ಅಂತ. ಇದೆಲ್ಲ ಆಗುವಾಗ ದ ಟೈಮ್ ವಿಲ್ ಬಿ ಓಕೆ ಅಂತೇಳಿ ಇದ್ರಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಐ ಸಿ ದಟ್ ಯು ವಿಲ್ ರೀಚ್, ಕಳಿಸ್ತೀನಿ ನಾನು ವಾಪಸ್ಸು ಅಂತ ಹೇಳ್ಬಿಟ್ಟು ಅವರಿಗೆ ಹೇಳಿದು ಇದು ಮಾಡಿದರು. ಅಲ್ಲಿಂದ ಇನ್ನು ರಾತ್ರಿ ಬಂದಾಗ ಅವನು ಅದೇ ವಿತ್ ಫ್ಯಾಮಿಲಿ ಬಂದಾಗ ಹೇಳಿದೆ, ವೈ ಯುವರ್ ಡಿಲೇಡ್, ಯುವರ್ ಸಪೋಸ್ ಟು ರೀಚ್ ಇಯರ್ ಬೈ 3:34, ವಿ ಆರ್ ಆಂಟಿಸಿಪೇಟಿಂಗ್ ದಟ್ ಇದು ಅಂತ ಆಗ ಹೇಳಿದೆ. ಹಿಂಗೆ ಒಬ್ಬ ಒಂದು ಕತೆ ಹಿಂಗಾಯ್ತು ಸರ್ ಇದು ಅಂತ. ಸೊ ಅವರು ಇಮಿಡಿಯೇಟ್ಲಿ DC ಕಾಂಟ್ಯಾಕ್ಟ್ ಮಾಡೋಕ್ಕೆ, SP ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ರು. ಅವರು ಅದೇ ಪೋಲ್ ಡ್ಯೂಟಿ. ಸೊ ಈ ವಾಸ್ ನಾಟ್ ಗೆಟಿಂಗ್ ಇನ್ ಟು ದರ್ ಲ್ಯಾಂಡ್ ಲೈನ್ ಇದರಲ್ಲಿ. ಸೊ ಅವ್ರನ್ನ ಸಿಗುವಾಗೆ ಅರೌಂಡ್ 7:30ಗೆ ಅವ್ರು ಸಿಕ್ಕಿದ್ದಾರೆ. ಸೊ ಈಸ್ ಇನ್ಫಾರ್ಮ್ಡ್ ಅವರಿಗೆ. ಅವ್ರು ಇನ್ಫಾರ್ಮ್ ಮಾಡಿದವರು ಅವ್ರು RTO ಹೇಳಿದ್ದಾರೆ. RTO ಇಮಿಡಿಯೇಟ್ ಅಲ್ಲ ಅವ್ರದ್ದು ಇವರಿಗೆ ಕಮಿಷನರಿಗೆ, ಆ ಕಮಿಷನರ್ ಇಮಿಡಿಯೇಟ್ ಈ ಇವನ ನಮ್ಮ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಭಂಡಾರದಲ್ಲಿ ತಡೆದ RTOನಿಗೆ ಸಸ್ಪೆಂಡ್ ಆರ್ಡರ್ ಇಶ್ಯೂ ಮಾಡಿದ್ದಾರೆ. ಇಲ್ಲಿ ಕುರ್ಸೆಗೆ ಗಣಪತಿ ಕುರ್ಸೆ ಸಬ್ ಇನ್ಸ್ಪೆಕ್ಟರ್ಗೆ ಸಸ್ಪೆಂಡ್ ಆರ್ಡರ್ ಇಶ್ಯೂ ಆಯಿತು. ನನಗೆ ಗೊತ್ತಿಲ್ಲ ಇದೆಲ್ಲ. ರಾತ್ರಿ ಅಲ್ಲಿಂದ ಇವರು ಬಂದು ಒಂದು 8-9 ಗಂಟೆವರೆಗೆ ಮಾತಾಡಿದರು. ಡಾಕ್ಟರ್ ವಾಟ್ ಅಬೌಟ್ ಯುವರ್ ಫುಡ್ ಸರ್, ನಾವು ಚಾವಲ್ ಖಾತೆವೆ ಅಂತ ರೋಟಿ
ಟಿವಿ ಖಾತೆ ಅಂತ ಹೇಳಿದೆ ನಾವು ಅವರಿಗೆ. ಜೆಂಟಲ್ಮೆನ್, ಗುಡ್ ಜೆಂಟಲ್ಮೆನ್. ಅಲ್ಲಿಂದ ಅವರೇ ಹೇಳಿದ್ರು ಅವೇ ಬಟ್ ಲಿಕ್ಕರ್ ಅಂತ. ಸರ್ ವಿ ಡು ಟೇಕ್ ಅಂತ. ಬಟ್ ಐ ಡೋಂಟ್ ಥಿಂಕ್ ಇಟ್ ಇಸ್ ಅವೈಲೇಬಲ್ ಬಿಕಾಸ್ ಆಲ್ ದ ಶಾಪ್ಸ್ ಆರ್ ಕ್ಲೋಸ್ ಬಿಕಾಸ್ ಆಫ್ ದ ಎಲೆಕ್ಷನ್. ಓಕೆ ಓಕೆ ಐ ಜಸ್ಟ್ ವಾಂಟೆಡ್ ಟು ನೋ ಅಂತ ಹೇಳಿ. ಓಕೆ ಸರ್ ಅಂತೇಳಿ ಅವರು ಅಲ್ಲಿಂದ ಫ್ಯಾಮಿಲಿ ಕರ್ಕೊಂಡು ಹೋದರು ಅವರು ಅಂತ ಹೇಳಿ. ಅಲ್ಲಿಂದ ಅವರು ಹೋದವರು ಪಾಪ ವಿಸ್ಕಿ ನಮಗೆ ಚಿಕನ್ ಇದು ಎಲ್ಲ ಪ್ರೊವೈಡೆಡ್ ಅಸ್ ಗುಡ್ ಫುಡ್, ಚಪಾತೀಸ್, ರೋಟಿ ಅಂತ. ಬೈ ದ ಟೈಮ್ ಯು ಮೆಟ್ ದಟ್ ಅಭಿಮನ್ಯು ಅಂಡ್ ಟೀಮ್ ಹೋಗಿದ್ರು? ಇಲ್ಲ, ಅವ್ರ ಮುಂದೆ ಹೋಗ್ಬಿಟ್ರು. ಎಲ್ಲಿ ಹೋದ್ರು ನಮ್ಮ ಲಾರಿ ಇಲ್ಲೇ ಆಯ್ತಲ್ಲ. ನನ್ನ ಕಾರ್ನೂ ರೀಚ್ ಆಗಿದ್ದು, ನಮ್ಮ ಕಾರ್ ಅವರು ಇನ್ನೊಂದು ಡಾಕ್ಟರು ಅವರು ರೀಚ್ ಆಗಿದ್ದು ಇನ್ನೂ ಆರಾಮಲ್ಲಿ. ಬಟ್ ಈಗ ಇನ್ನು ಈ ಟೀಮ್ನವರು ನೀವು ಹೋಗ್ಲಿ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಅಭಿಮನ್ಯು ಅಂಡ್ ಲಾರಿ ಏನಿತ್ತು ಅವನು ಮುಂದೆ ಒಂದು 4-5 ಕಿಲೋಮೀಟರ್ ಹೋಗಿ ಅವನು ವೆಯ್ಟ್ ಮಾಡಿದ್ದಾನೆ. ಅಷ್ಟರಲ್ಲಿ ಈ ಜೀಪ್ ಹೋಯ್ತು, ಇವರು ಜೀಪ್ನ ಕಳಿಸಿದ್ದಾರೆ, ಅವ್ರದ್ದು ರೇಂಜ್ ಆಫೀಸರ್ನ ಕೊಟ್ಟು ಹೋಗಿ ಅವ್ರನ್ನ ಲಾರಿನ ಐಬಿಎಲ್ ಇದ್ದಾರೆ, ನೀವು ಇಲ್ಲೇ ನಿಲ್ಲಿಸ್ಬಿಟ್ಟು ಆನೆಗೆಲ್ಲ ತಿಂಡಿ ಕೊಟ್ಟು ಅವ್ರದ್ದು ಊಟದ ವ್ಯವಸ್ಥೆ ಎಲ್ಲ ಮಾಡಿ ಅಡ್ಮಿಟ್ ಪಕ್ಕ ಅರೇಂಜ್ಮೆಂಟ್ಸ್ ಎಲ್ಲ ಕೊಡಿಸಿ ಎಲ್ಲ ಮಾಡಿ. ಸೊ ನಾಳೆ ಬೆಳಿಗ್ಗೆ ಆ ಲಾರಿಗಳು ಬರೋವರೆಗೆ ನೀವು ಅಲ್ಲಿ ನಿಲ್ಲಬೇಕು, ಇಲ್ಲೇ ಇರಬೇಕು ಅಂತೇಳಿ ವ್ಯವಸ್ಥೆ ಮಾಡಿ ಅವ್ರದ್ದು 1-2 ಸ್ಟಾಪ್ನಲ್ಲಿ ಅದ್ರ ಜೊತೆಲಿ ಆನೆಯ ಜೊತೆಯಲ್ಲಿ ಬೆಳಿಗ್ಗೆವರೆಗೆ ಅಲ್ಲಿದ್ದು ಅವ್ರು ಬರಬೇಕು ಅಂತೆಲ್ಲ ಫುಲ್ ವ್ಯವಸ್ಥೆ ಮಾಡಿದ್ರು ಅವರು ಸಿಸ್ಟಮೆಟಿಕಲಿ. ವಾಟ್ ಹ್ಯಾಸ್ ಟು ಬಿ ಡನ್ ಇನ್ ಎ ಪ್ರಿನ್ಸಿಪಲ್ಡ್ ವೇ ಐ ಕ್ಯಾನ್ ಸೇ. ಆ ರೀತಿ ಎಲ್ಲ ಮಾಡಿದ್ರು. ಅವ್ರದ್ದು ಹೆಸರು ನೈಸ್ ಜೆಂಟಲ್ಮೆನ್, ಕನ್ಸರ್ವೇಟರ್ ಮಾತ್ರ ಅಥಾರಿಟೇಟಿವ್. ಸೊ ಅಲ್ಲಿಂದ ನಮಗೂ ನೈಟ್ ಊಟ ಗಿಟ್ಟಲಾಗಿ ಒಂದು ರಾತ್ರಿ 10-15 ಗಂಟೆ ಆಗುವಾಗ ಬರ್ತಾ ಇದ್ದಾರೆ ಗಣಪತಿ ಕೂರ್ಸೆಯು. ಅವನು RTOನು ದುಡ್ಡು ತಗೊಂಡು ವಾಪಸ್ಸು ಅಂತ. ಸರ್ ದಮ್ಮೆ ಹಾಗೆ ಈಗ ಏನು ದಮ್ಮೆ, ನಾನು ಎಷ್ಟು ದಮ್ಮೆ ಹೇಳಿದ್ದೀನಿ ನಿಮಗೆ, ನನಗಾಗಿಲ್ಲ. ಆನೆಗಳದ್ದು ಪಾಡಿಷ್ಟು, ಆ ಬಿಸಿಲೆಷ್ಟು, ವಾಟ್ ಈಸ್ ದ ಥಿಂಗ್. ನಾವು ಗೋಯಿಂಗ್ ನಾಟ್ ಫಾರ್ ಎ ಜೋಕ್ ಆರ್ ಎ ಸರ್ಕಸ್, ವಿ ಆರ್ ಗೋಯಿಂಗ್ ಫಾರ್ ಎ ಡಿಫರೆಂಟ್ ಪರ್ಪಸ್. ಅಂಡ್ ಆಸ್ ಪರ್ ದಿ ಆರ್ಡರ್ ಆಫ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ಆಸ್ ಪರ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಆಗ ನೀವು ಬೀಯಿಂಗ್ ಆಫೀಸರ್, ಐ ಆಮ್ ಆಲ್ಸೋ ಎ ಕ್ಲಾಸ್ ರೂಮ್ ಗೆಸ್ಟೆಡ್ ಆಫೀಸರ್, ಯು ಆರ್ ನೋವೇರ್ ಬಿಗರ್ ದೆನ್ ಮೀ. And sub-inspector is below my cadre. And you have made me to play like this. And also you have all the permitted letter in your hand. They should at least respect that. ಅವರು ಅದಕ್ಕಾದ್ರೂ ಬೆಲೆ ಕೊಡಬೇಕಾಗಿತ್ತು. ಅವರು ಅದು ಮಾಡಿಲ್ಲ ಅಂದ್ರೆ that is their ಮರ್ಯಾದೆ ಇಲ್ಲ. ಸರಿ, 1000 ರೂಪಾಯಿ ತರಿಸ್ಕೊಡ್ತೀವಿ, ಏನು ಬೇಡ ನಾನು ಕೊಟ್ಟ ದುಡ್ಡನ್ನ ವಾಪಸ್ ಕೊಡಿ, ಪ್ಲಸ್ ರಿಸೀಟ್ ಕೊಡಿ ಅಂತ. ರಿಸೀಟ್ ನನಗೆ ಗೊತ್ತಿಟ್ಟು ಐ ನೋ ದಿಸ್ ಯುವರ್ ರಿಸೀಟ್ ಇಸ್ ಫೇಕ್ ಅಂತ. ನಾನು ರಿಸೀಟ್ ಅದು ಕನ್ಸರ್ವೇಟಿವ್ ಕೊಟ್ಟಾಯ್ತು, ಅವ್ರಿಗೆ ತೋರಿಸ್ಬೇಕಲ್ಲ ನಾನು ಪ್ರೂಫ್. ಗೊತ್ತಾಯ್ತು ಸರ್, ದಮ್ಮೆ ಅಂತ ಹೇಳ್ತೀನಿ, ಹೋಗಿ ಕೇಳ್ಕೊಂಬಂದು ಕೊಡಿ ಅಂತ. ನನಗೆ ಅದೆಲ್ಲ ನಿಮ್ಮ ದಮ್ಮೆಗೊಮ್ಮೆ ಅವಶ್ಯಕತೆ ಇಲ್ಲ, ಅದು ಹಣ ಸಿಕ್ತು, ನಿಮ್ಮದು ಕೆಲಸ ಆಯಿತು, ಇನ್ನು ನೀವು ಯು ಫೇಕ್ಸ್ ಯುವರ್ ದಟ್ ಇಸ್ ಯುವರ್ ಪ್ರಾಬ್ಲಮ್, ಯು ಕ್ಯಾನ್ ಗೋ ಹೇಳ್ಬಿಟ್ಟು ನಾವು ಅಲ್ಲಿ ಆಲ್ಟ್ ಮಾಡಿದ್ವು. ನೆಕ್ಸ್ಟ್ ವರೆಗೆ ಇಸ್ ಎ ಗುಡ್, ಒಂದು ದೊಡ್ಡ ಬ್ಯಾನರೇ ಮಾಡಿಸಿದ್ರು ಬಟ್ಟೆದು, ಒಂದು ಕರ್ನಾಟಕ ಅತ್ಯೋಕಾಲಿಯ ಮಧ್ಯಪ್ರದೇಶ ಅರಣ್ಯಕ ದುವಾ ಸ್ವಾಗತ್ ಅಂತೇಳಿ ದೊಡ್ಡದಾಗಿ ಬರೆದ್ಬಿಟ್ಟು ಅಲ್ಲಿಂದ ಟಿಲ್ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್. ಎಲ್ಲ ಚೆಕ್ ಪೋಸ್ಟು ಅಲ್ಲಿಗ ಪಂಚಾಯತಿಯವರು ಒಂದು ಸುಮ್ಮನೆ ಒಂದು ಬಿದಿರದು ಕಟ್ಬಿಡೋದು, ಅಲ್ಲಿ ಭಾಗ ಇಟ್ಕೊಳ್ಳೋದು, ರಾಜ ಬಂದಾಗ ಎಳ್ಕೊಳ್ಳೋದು, ಅವ್ರ ಕಲೆಕ್ಷನು, ಈ ಲಕಾಯಿಸು ಅವರು ಇವ್ರದ್ದು, ಅವ್ರದ್ದೊಂದು ಟೋಲು. ಈ ಟೋಲ್ಗಳಂದರೆ ಟೋಲ್ಗಳೇ ಬಿದಿರಳದ ಹಾಕೋದು ಪೂರ್ತಿ. ಅಲ್ಲಿಂದ ಕಂಪ್ಲೀಟ್ ಇವರು ಮೆಸೇಜ್ ಕೊಟ್ಟಿದ್ದಾರೆ, ಥ್ರೋಡ್ ದ ಸಚ್. ಈ ಬೋರ್ಡ್ ಕಂಡಂಗೆ ಎಲ್ಲ ಟಕ್ ಓಪನ್ ಆಗಬೇಕು ಅಂತೇಳಿ ಅಲ್ಲಿಂದ ರಾಜಮರ್ಯಾದೆ. ಆನೆ ಲಾರಿಗೆ ಕಂಡಂಗೆ ಈ ಬ್ಯಾನರ್ ಕರ್ನಾಟಕ ಅತ್ಯಂಕುಲಿಯ ಮಧ್ಯಪ್ರದೇಶ ಅರಣ್ಯಕ ದುವಾ ಸ್ವಾಗತ್ ಅಂತೇಳಿ ಆ ಬ್ಯಾನರ್ ಕಟ್ಟಿ ಎಲ್ಲ ಲಾರಿಗಳಿಗೆ ಕಟ್ಟಿದಂಗೆ ಟಕ್ಕ ಓಪನ್ ಆಯ್ತು. ಅಲ್ಲಿಂದ ಏನು ಪ್ರಾಬ್ಲಮ್ ಆಗಿಲ್ಲ. ವಿ ವೆಂಟ್ ಅಲ್ಲಿಂದ ಹೋಗಿ ಆನೆನ ಇಳಿಸಿ ತಗೊಂಡೋಗಿ ಅಲ್ಲಿ ಕಟ್ಟಿಸಿ ಎಲ್ಲ ಮಾಡಿ ಒಂದು ಬ್ಯಾಕ್ ವಾಟರ್ ಒಂದು ರಾತ್ರಿ ಒಂದು 8-8:30 ಗಂಟೆ ಆಗಿತ್ತು. ಇನ್ನು ಕಾರಿನಲ್ಲಿ ಇಮಿಡಿಯೇಟ್ ಡ್ರೈವರಿಗೆ ಹೇಳಿ ಸಣ್ಣಪ್ಪನ ಕರ್ಕೊಂಡೋಗಿ ಅವನ ಇದೆ ವಸಂತನಪ್ಪನ ಅವರಿಗೆ ವಸಂತ ಅಲ್ಲ ಸಣ್ಣಪ್ಪ ನಿನ್ನ ಹೆಂಡತಿಗೆ ಏನೋ ಭಾಳ ಸೀರಿಯಸ್ ಅಂತೆ, ಸ್ವಲ್ಪ ನೀನು ತೊಂದರೆ ಇಲ್ಲ, ನೀನು ಈಗ ಆನೆನ ಕಟ್ಟಿದ್ಯಾ, ನಾನು ಚೈನ್ ಹಾಕಿ ಉದ್ದ ಉಂಟು, ತೊಂದರೆ ಇಲ್ಲ, ನಾನು ನೋಡ್ಕೊಳ್ತೀನಿ, ಹ್ಯಾಂಡಲ್ ಮಾಡ್ತೀನಿ, ಇದನ್ನು ಮ್ಯಾನೇಜ್ ಮಾಡ್ತೀನಿ, ನೀನು ಹೋಗಿ ನೋಡ್ಕೊಂಡು ಆಗೋದಿದ್ರೆ ಬಾ, ಇಲ್ಲ ಅಂದರೆ ನೀನು ಆ ಕಾವಡಿ ನಮ್ಮ ಹತ್ರ ಕಳಿಸ್ಬಿಡುವ, ಇದರಲ್ಲಿ ಹುಡುಕಿ ಅವನು ಎಲ್ಲಿದೆ 2 ಕೊಡಬೇಕಾದ್ರೆ 2 ಕೊಟ್ಬಿಟ್ಟು ಕಾರಲ್ಲಿ ಹತ್ಸ್ಬಿಟ್ಟು ಅವನ್ನ ಕಳಿಸು. ನೀವು ಬೇಕಾದ್ರೆ ಆರಾಮಲ್ಲಿ ನಂತರ ಕರೆಸ್ಕೊಳ್ತೀನಿ, ನೋಡು ಅದು ಏನಾಗಿದೆ ಮಿಸಸ್ಗೆ ಎಂಥದ್ದು ಅಂತ ತಿಳ್ಕೊ ಅಂತ. ಬಟ್ ನೀವೇನು ಸಾವಾಗಿದ್ರೆ ಟು ಜಸ್ಟ್ ಅವಾಯ್ಡ್ ದ ಪೇನ್, ಅವನು ಅಲ್ಲಿಂದ ಆಗೋದು ಬೇಡ ಅಂತ ಕಾರಲ್ಲಿ ಅವನು ಇಮಿಡಿಯೇಟ್ ಹತ್ಸಿ ಅವನ ಕಾರ್ ಡ್ರೈವರಿಗೆ ಅವನಿಗೆ ಖರ್ಚಿಗೆ ಅವನಿಗೂ ಒಂದು 2,000 ರೂಪಾಯಿ ದುಡ್ಡು ಕೈಗೆ ಕೊಟ್ಟು ಅವನ್ನ ಸಣ್ಣಪ್ಪನ ವಾಪಸ್ ಇಮಿಡಿಯೇಟ್ ಕಳಿಸ್ಕೊಟ್ಟೆ. ನೀವು ಹೋಗಪ್ಪ ಅಂತ, ನೀವು ಹೋಗ್ಬಿಡು. ನಾನು ಸ್ವಲ್ಪ ಡ್ರೈವರ್ಗೆ ಹೇಳಿದೆ, ನೋಡು ಹಂಗೆ ನಿದ್ರೆ ಬಂದರೆ ನೀನು ಒಂದು ಅರ್ಧ ಗಂಟೆ 3/4 ಗಂಟೆ ನೀರಲ್ಲಿ ಇಟ್ಕೋ, ಮುಖ ಎಲ್ಲ ತೊಳ್ಕೊಂಡು ನಿದ್ರೆ ಮಾಡಿಬಿಟ್ಟು ಮುಖ ಎಲ್ಲ ತೊಳೆದು ಎಚ್ಚರಿಕೆಯಿಂದ ಓಡಿಸು. ಸೊ ಆವಾಗ ಆಲ್ಮೋಸ್ಟ್ ಈಗ ನೀವು ಈ ಜರ್ನಿ ಎಲ್ಲ ಮಾಡಿಕೊಂಡು ವಿತ್ ಆಲ್ ಆನೆಗಳಿಗೆ ರೆಸ್ಟು ನೀವೆಲ್ಲ ರೆಸ್ಟು ತೊಗೊಂಡು ಆಲ್ಮೋಸ್ಟ್ 6 days
ಟೈಮಲ್ಲಿ ರೀಚ್ ಆಗಿದ್ರಿ. ಬಟ್ ಏನೂ ಇಲ್ಲ, ಅವ್ರು ವಾಪಸ್ ಕಾರ್ನಲ್ಲಿ ಬರ್ತೀನಿ ಅಂದ್ರೆ ಹಾಫ್ ಆಫ್ ದ ಟೈಮ್ ಅಂದ್ರೆ 3 days ಡ್ರೈವರ್ ಒಬ್ಬನೇ ಅಲ್ಲ, ಅಲ್ಲ ಅದೇ ಒಂದು ಎಚ್ಚರಕ್ಕೂ ಒಂದು ವಾರ್ನಿಂಗ್ ಕೊಡ್ಬೇಕಲ್ಲ ಅವನಿಗೆ. ಹೌದು ಹೌದು, ದಟ್ಸ್ ರೈಟ್. ಬಿಕಾಸ್ ಅವ್ರಿಗೆ ಹಿಂಗೂ ಬಂದಿದ್ದಾರೆ, ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ದಟ್ಸ್ ಗೋಯಿಂಗ್ ಟು ಬಿ ಆಲ್ಮೋಸ್ಟ್ 9 days ಕಂಟಿನ್ಯೂಸ್ ಅವನಿಗೂ ನಿದ್ರೆ ಇರಲಿ. ಸೊ ಅನಿವೇ ಇವನು ಅಲ್ಲಿಂದ ಹೋಗಿ ತಲುಪುವಾಗ ಇದಾಗುವಾಗ 4 days ಎಲ್ಲ ಬಾಡಿ ಇಟ್ಕೊಳ್ಳೋದಿಲ್ಲ ಅವರು ಎಲ್ಲ ಸೇರಿ. ಇದಾಗ್ತದೆ. ಐ ನ್ಯೂ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇದರಿಂದ. ಸೊ ಹಿ ಮೇ ನಾಟ್ ಬಿ ಏಬಲ್ ಟು ಕಮ್ ಬ್ಯಾಕ್ ಅರ್ಲಿ. ನಾ ಮಕ್ಕಳೆಲ್ಲ ಈಗ ವಸಂತ ಎಲ್ಲ ಮಕ್ಕಳೆಲ್ಲ ಸಣ್ಣವರು. ಸೊ ಈ ಅಷ್ಟು ಕನ್ವಿನ್ಸ್ ದೆಮ್ ಅದು ಇದು ಎಲ್ಲ ಇರ್ತದೆ. ಸೊ ಅದೇ ಹೇಳೋದು, ಈ ಫೋರ್ ಥಾಟ್ ಫೋರ್ ಥಿಂಕಿಂಗ್ ವಾಟ್ ಇಸ್ ದ ಸಿಚುವೇಶನ್ ರಿಯಾಕ್ಷನ್ ನಮ್ಮದು ಮೈಂಡಲ್ಲಿ ಹೇಗಿರಬೇಕು ಅಂತ. ಅದೇ ಅಲ್ಲಿಂದ ಅವನು ಒಳಗೆ ಶುರು ಮಾಡೋದು ಅಥವಾ ಇನ್ನೇನೋ ಮಾಡೋದು, ಮೂಡ್ ಆಫ್ ಆಗೋದು, ಇದೆಲ್ಲ ಇಟ್ ಈಸ್ ನಾಟ್ ಫೇರ್ ಆ್ಯಂಡ್ ನಥಿಂಗ್ ಇಸ್ ಗೋಯಿಂಗ್ ಟು ಹೆಲ್ಪ್ ವಿತ್ ದಟ್. ಎಕ್ಸಾಕ್ಟ್ಲಿ. ಕೆಲವು ಸಲ ಸರ್ ರಾದರ್ ಬೀಯಿಂಗ್ ಸೋ ಎಮೋಷನಲ್ ಯು ಹ್ಯಾವ್ ಟು ಬಿ ಪ್ರಾಕ್ಟಿಕಲ್. ಈಗ ಅವ್ರಿಗೆ ನೀವು ಹೇಳ್ಬಿಟ್ಟಿದ್ರೆ ಬಹುಶಃ ನೀವು ಹೇಳ್ದಂಗೆ ಪ್ಯಾನಿಕ್ ಆಗ್ತಿರ್ಬೋದು, ಅಥವಾ ಅಲ್ಲೇ ಅವ್ರಿಗೂ ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದಿತ್ತು. ಬಟ್ ನೀವು ಪ್ರಾಕ್ಟಿಕಲಿ ಅದನ್ನ ಹ್ಯಾಂಡಲ್ ಮಾಡಿದೀರಾ, ಸೊ ದಟ್ ಅಟ್ ಲೀಸ್ಟ್ ಹೋಗೋತನ ಅವರು ಕಾಮ್ ಆಗಿರ್ತಾರೆ. ಅಲ್ಲಿ ಹೋದ್ಮೇಲೆ ಇನ್ನೇನು ಏನು ಮಾಡೋಲ್ಲ, ದಟ್ ಇಸ್ ಆಬ್ವಿಯಸ್. ಯಾರಿಗಾದ್ರೂ ಇದಾಗ್ತದೆ, ಅವನು ಏನು ತಿಳ್ಕೊಳ್ಳೋದಿಲ್ಲ. ನಂತರ ಇಟ್ ವಿಲ್ ಬಿ ಓಕೆ ಇದರಲ್ಲಿ.